ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಾತ, ಸರ ಚೆನ್ನಾಗಿದೆಯಾ ನೋಡಿ. ಪರವಾಗಿಲ್ವೇ? ಒಂದು ರೇಂಜ್ಗಿದೆ. ಎಷ್ಟಾಯ್ತು? 52,000 ತಾತ. ಆದರೆ ನಾನು 1 ರೂಪಾಯೂ ಕೊಡಲಿಲ್ಲ. ಆ ಚಿನ್ನದ ಅಂಗಡಿಯವನು ನಿನ್ನ ಸೋದರ ಮಾವನ? ಅಯ್ಯೋ ತಾತ, ಸೋದ್ರ ಮಾವ ಆಗ್ಬಿಟ್ರೆ ಏನು ಫ್ರೀಯಾಗಿ ಕೊಡ್ತಾನಾ? ಇಲ್ಲ, ನಾವು ಮದುವೆ ಆದ ಹೊಸದ್ರಲ್ಲಿ ನೀವು ಅಜ್ಜಿತು ಅಂತ ಒಂದು ಸರ ಕೊಟ್ಟಿದ್ರಲ್ಲ, ಅದನ್ನ ಕರಗಿಸಿ ಇದನ್ನ ಮಾಡಿಸ್ದೆ. ತಗೋ. ಇದು ನನ್ನ ಹೆಂಡತಿಗೆ ಸೇರಿದಂಥ ಒಡವೆ. ನಮ್ಮ ತಲೆ ತಲಾಂತರದ ಸಂಪ್ರದಾಯದ ಹಾಗೆ ಮನೆ ಸೊಸೆಗೆ ಸೇರಬೇಕಾದಂಥ ಒಡವೆ ನನ್ನ ಹೆಂಡತಿಯಿಂದ ಇವಳಿಗೆ ಬಂತು. ಈಗ ನೀನು ಈ ಮನೆಗೆ ಸೊಸೆಯಾಗಿ ಬಂದಿರೋದ್ರಿಂದ ಇವಳಿಂದ ನಿನಗೆ ಬರ್ತಾ ಇದೆ. ಈ ಮದುವೆಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇಲ್ಲದೆ ಹೋದರೂ ಕೂಡ ಸಂಪ್ರದಾಯ ಬಿಡೋಕ್ಕಾಗಲ್ಲ ಅಲ್ವಾ? ತಗೋ. ನೆಗೆದು ಬಿತ್ತು ಅಲ್ಲ, ಪರಂಪರಾನುಗತವಾಗಿ ಬಂದಿದ್ದು, ಅದನ್ನು ಮಾರದೆ ಅಂತ ಹೇಳ್ತಾ ಇದ್ದೀಯಲ್ಲ. ತುಳಸಿ, ಈ ಸೋಗ್ಲಾಡಿಗೆ ಏನಾದ್ರು ಬುದ್ಧಿ ಇದೆಯಾ? ಇದು ಬರೀ ಒಡವೆ ಅಲ್ಲ, ಮನೆತನ ಜೊತೆನಲ್ಲಿರೋ ನಂಟು. ಈಗಿನ ಕಾಲ ಸೊಸೆಯರಿಗೆ ಭಾವನೆಗಳೇ ಇಲ್ವಾ? ತಾತ, ಅಮ್ಮಂಗೂ ಆ ಕ್ಯಾಮ್ರಾ ಜೊತೆ ಒಂದು ನಂಟಿದೆ ತಾತ. ಅದು ಗೊತ್ತಾಗಿ ಅಮ್ಮನ ಭಾವನೆಗೆ ಬೆಲೆ ಕೊಟ್ಟು ಮಾಧವ್ ಸರು ಆ ಕ್ಯಾಮ್ರಾನ ಇಲ್ಲೇ ಬಿಟ್ಟು ಹೋದ್ರು. ಆದ್ರೆ ನಾವು ಅವ್ರ ದುಡ್ಡನ್ನು ಇಟ್ಕೊಂಡು ಕ್ಯಾಮ್ರಾನು ಇಟ್ಕೊಳ್ಳೋದು ಸರಿ ಹೋಗುತ್ತಾ ತಾತ? ಅಂದರೆ ನಾನು ಕೊಟ್ಟ ಸರ ಅದನ್ನು ಕರಗಿಸ್ಲಿಲ್ವಾ ನೀನು? ಇಲ್ಲ ತಾತ, ನೀವೇ ಹೇಳಿದ್ರಲ್ಲ ಆ ಸರ ಮನೆತನದ ನೆನಪು ಅಂತ. ಅದನ್ನ ಕರಗಿಸಿದ್ರೆ ನೆನಪನ್ನ ಕರಗಿಸ್ದ ಹಾಗಾಗತ್ತೆ ಅಲ್ವಾ? ಆ ಚೆಕ್ಕನ್ನು ಸೇಷನ್ ಕೊಟ್ಟಿದ್ದೆ ಬ್ಯಾಂಕಿಗೆ ಹಾಕು ಅಂತ. ನಾನು ಬೇರೆ ಇನ್ನೊಂದು ಚೆಕ್ ಬರ್ಕೊಡ್ತೀನಿ, ಆ ಚಪ್ಪಲಿ ಕಳ್ಳನಿಗೆ ತಲುಪಿಸ್ಬಿಡು. ಅಮ್ಮ, ಹೋಗಿ ರೆಡಿಯಾಗಿ ಮಾಧವ್ ಸರ್ ಕೆಫೆ ಹತ್ರ ಡ್ರಾಪ್ ಮಾಡ್ತೀನಿ. ಚೆಕ್ ಕೊಟ್ಟು ಬರೋರಂತೆ. ನಾನಾ? ಹಾ, ಆಗ್ಲೇ ಹೇಳದ್ನಲ್ಲ, ಚೆಕ್ ಕೊಟ್ಟಿದ್ದು ನಿಮಗೆ, ಈಗ ನೀವೇ ವಾಪಸ್ ಮಾಡಬೇಕು. ಬೂಂದಿ ಲಾಡು ಮಾಡೋಣ. ಹೇ, ಯಾವ್ದಾದ್ರು ಸ್ಪೆಷಲ್ ಮಾಡೋಣ ಅಂದರೆ ಬೂಂದಿ ಲಾಡು. ಬೂಂದಿ ಲಾಡು ತುಂಬ ಕಾಮನ್ ಕಣೋ, ಅದರಲ್ಲೂ ಪೂರ್ಣಿಗೆ ಇಷ್ಟ ಆಗಲ್ಲ. ಯಾವುದಾದ್ರೂ ಬೆಂಗಾಲಿ ಸ್ವೀಟ್ ಮಾಡೋಣ. ನೋಡು, ಸ್ವೀಟ್ಸ್ ಎಲ್ಲ ಡಿಸೈಡ್ ಆಗೋಗಿದೆ. ಆದರೂ ಒಂದು ನಮ್ಮ ಕಡೆಯಿಂದ ಸ್ಪೆಷಲ್ಲಾಗಿ ಸರ್ಪ್ರೈಸ್ ಮಾಡೋಣ ಅಂತ. ಅದಕ್ಕೆ ಬೆಂಗಾಲಿ ಸ್ವೀಟ್ ಯಾಕೆ, ನಮ್ಮದೇ ಕರ್ನಾಟಕದ ಮಾಡೋಣ. ಜಿಲೇಬಿ? ಅದು ಕರ್ನಾಟಕದ. ಪೂರ್ಣಿ ಸೀಮಂತದ ಸ್ವೀಟ್ಸ್ನ ಜನ ಇಷ್ಟಪಟ್ಟು ಮತ್ತೆ ಮತ್ತೆ ಹಾಕಿಸ್ಕೊಂಡು ತಿನ್ನಬೇಕು. ಯಾವುದಾದ್ರೂ ಸಿಂಪಲ್ ಆಗಿದ್ರೂ
ಅದ್ಭುತ ರುಚಿ ಇರಬೇಕು. ಅಲ್ಲ, ಇಷ್ಟು ದೊಡ್ಡ ಕೆಫೆ ಇಟ್ಕೊಂಡು ನನ್ನ ಸೊಸೆ ಸೀಮಂತಕ್ಕೆ ನಾನೇ ಏನು ಸ್ವೀಟ್ ಮಾಡಬೇಕು ಅಂತ ಇಷ್ಟು ಯೋಚನೆ ಮಾಡಬೇಕಾಗಿದೆಯಲ್ಲ. ಸಾ ಹೊಟ್ಟೆಲಿ ಹಸುವಿದ್ರೆ ತಲೆ ಓಡಲ್ವಂತೆ. ನೀವು ತಿಂಡಿ ತಿಂದಿಲ್ಲ ಅಂತ ಪೂರ್ಣಿ ಮೇಡಮು ನನಗೆ ಫೋನ್ ಮಾಡಿ ಹೇಳಿದ್ರು. ಬನ್ನಿ ಸಾ, ತಿಂಡಿ ತಿಂತ ಯೋಚನೆ ಮಾಡಿ ಸಾ. ಒಳ್ಳೆ ಪೂರ್ಣಿ. ಸರಿ ನಡಿ. ಪುಟ್ಟ, ಪಾರ್ಕ್ ಮಾಡಿ ಬರ್ತೀಯಲ್ವಾ? ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಅಯ್ಯಮ್ಮ, ನಾನು ಇಲ್ಲೇ ಒಬ್ರು ಪಬ್ಲಿಷರ್ ಹತ್ರ ಮಾತಾಡೋದಿದೆ, ನಾನು ಹೋಗಿರ್ತೀನಿ. ಅಂದ್ರೆ ನಾನು ಒಬ್ಳೆ ಹೋಗ್ಬೇಕಾ? ಹ್ಞೂಮ್ಮ, ಅದ್ರಲ್ಲೇನಿದೆ? ನಿಮಗೆ ಈಗಾಗಲೇ ಮಾಧವ್ ಸರ್ ಪರಿಚಯ ಆಗಿದೆ ಅಲ್ವಾ? ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಹೋಗ್ಬನ್ನಿ. ಅಲ್ಲ ಪುಟ್ಟ, ಅಷ್ಟು ದೊಡ್ಡ ಹೋಟ್ಲಿಗೆ ನಾನು ಯಾವತ್ತೂ ಒಬ್ಳೆ ಹೋಗಿಲ್ಲ. ಅವತ್ತು ನಮ್ಮ ಜೊತೆ ಬಂದಿದ್ರಲ್ವಾ ಅಮ್ಮ, ಹೋಗಿ ಪರವಾಗಿಲ್ಲ. ಈಗೇನು ಚೆಕ್ ವಾಪಸ್ ಕೊಡ್ಬೇಕೋ ಬೇಡವೋ? ಹಾಗಾದ್ರೆ ನಡೀರಿ, ಕೆಲಸ ಆದಮೇಲೆ ಫೋನ್ ಮಾಡಿ, ನಾನು ಬಂದು ಪಿಕ್ ಮಾಡ್ತೀನಿ. ಮೇಡಮ್, ಕೆಫೆ ಇನ್ನೂ ಓಪನ್ ಆಗಿಲ್ಲ. ಯಾರು ಬೇಕಾಗಿತ್ತು? ನಾನು ಮಾಧವ್ ಸರ್ನ ಭೇಟಿ ಆಗಬೇಕಾಗಿತ್ತು. ತುಳಸಿ ಅಂತ ನನ್ನ ಹೆಸರು. ನಾನು ಅವ್ರ ಅಭಿಮಾನಿ. ಅಪಾಯಿಂಟ್ಮೆಂಟ್ ಇದೆಯಾ? ನಮ್ಮ ಸಾವ್ ಬ್ಯುಸಿ ಇದ್ದಾರೆ, ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರನ್ನೂ ಬಿಡಲ್ಲ. ನಮಸ್ಕಾರ. ಯಾಕೋ ಏನೇನೋ ಹೇಳ್ತೀಯಾ? ನಾನೆಲ್ಲ ಅಪಾಯಿಂಟ್ಮೆಂಟ್ ಕೇಳಿದೆ? ಗಲಾಟೆ ಕಣೋ. ಬನ್ನಿ. ಯಾರಿದು? ಸ್ಪೆಷಲ್ ಗೆಸ್ಟ್ ಇರಬೇಕು. ಬನ್ನಿ. ಅದು ಸದಾ ಅಂತ ನಮ್ಮ ಹುಡುಗ, ಸ್ವಲ್ಪ ತರಲೆ, ಕ್ಷಮಿಸಿ. ಪರವಾಗಿಲ್ಲ ಸರ್. ಏನು ತಗೋತೀರಾ? ಫಿಲ್ಟರ್ ಕಾಫಿ? ನಾವು ಡಿಕಾಕ್ಷನ್ಗೆ ಸ್ವಲ್ಪ ಉಪ್ಪು ಹಾಕ್ತೀವಿ. ನಂದು ತಿಂಡಿ ಕಾಫಿ ಎಲ್ಲ ಆಯಿತು. ಪಾಪ ನೀವು ಬ್ಯುಸಿ ಇದ್ರೋ ಏನೋ, ನಾನು ಬಂದು ತೊಂದರೆ ಕೊಡ್ತಾ ಇದ್ದೀನಿ. ಅಯ್ಯೋ, ತೊಂದರೆ ಏನೂ ಇಲ್ಲ. ಇವತ್ತು ಆ್ಯಕ್ಚುಲಿ ನನ್ನ ಸೊಸೆ ಸೀಮಂತ, ಅದಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ತಗೊಳ್ಳಿ ಮೇಡಮ್, ವೆಲ್ಕಮ್ ಡ್ರಿಂಕ್. ತಗೊಳ್ಳಿ, ಪುದೀನದ್ದು. ನಮ್ಮ ಕೆಫೆಗೆ ಬಂದವರು ಏನು ತಗೊಳ್ದೆ ಹೋಗೋಗಿಲ್ಲ. ಚೆನ್ನಾಗಿದೆ. ಮೇಡಮ್ಗೆ ಇನ್ನೊಂದು ಪ್ಲೇಟ್ ತೊಗೊಂಬಾರೋ? ಅಯ್ಯೋ, ದಯವಿಟ್ಟು ನನಗೇನು ಬೇಡ ಸರ್. ನಾನು ಈಗ ತಾನೇ ಮನೇಲೆಲ್ಲ ತಿನ್ಕೊಂಡ್ಬಂದಿದ್ದೀನಿ. ನೀವು ತಿನ್ನಿ. ಸ್ವಲ್ಪ ಏನಾದರೂ ತೊಗೋಬೋದಿತ್ತು. ಅಲ್ಲ, ನಿಮಗೆ ಖಾರ ಭಾತ್ ಆಗಲ್ಲ ಅಂದರೆ ಬೇರೆ ಏನಾದರೂ ಹೇಳ? ಹಾ, ಮಸಾಲೆ ದೋಸೆ, ಇಡ್ಲಿ, ವಡಾ, ಪೂರಿ, ರೈಸ್ ಬಾತ್, ಪೊಂಗಲ್, ಖಾರ ಬಾತ್. ಸರ್, ನಿಜವಾಗ್ಲೂ ನನಗೆ ಹಸಿವಿಲ್ಲ. ಇನ್ನೊಂದಿನ ತಿಂಡಿ ತಿನ್ನಕ್ಕೆ ಅಂತಾನೆ ಬರ್ತೀನಿ.
ದಯವಿಟ್ಟು ಇವಾಗ ಇದನ್ನು ತಗೊಳ್ಳಿ. ಸಾ ನೀವು ತಿಂಡಿ ತಿನ್ನಿ ಸಾ. ಇದು ನೀವು ಕ್ಯಾಮ್ರಾನು ಬಿಟ್ಟು ಹೋದ್ರಿ, ಚೆಕ್ಕು ಕೊಟ್ಟು ಹೋದ್ರಿ, ಅದಕ್ಕೆ ಇದನ್ನಾದರೂ ವಾಪಸ್ ಕೊಡೋಣ ಅಂತ. ಅದು ನಿಮ್ಮ ಚೆಕ್ಕು ನಮ್ಮ ಮಾವ ಬಳಸ್ಕೊಂಡ್ರು, ಅದಕ್ಕೆ ಬೇರೆ ಚೆಕ್ ಕೊಟ್ಟಿದ್ದಾರೆ. ಓಹೋ, ದತ್ತ. ಏನಿಲ್ಲ, ಯಾರೋ ನೆನಪಾದ್ರು ಅಷ್ಟೇ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಈ ಚೆಕ್ನ ನಾನು ತಗೊಳಕ್ಕಾಗಲ್ಲ. ಈಗ ವೃಶ್ಚಿಕ ರಾಶಿಯವರ ಭವಿಷ್ಯ. ಮುಂಡ ಮೋಜ್ತೋ ಏನ್ರಿ ಇದು? ಈ ರಾಶಿಯವರ ಗ್ರಹಗತಿನೇ ಸರಿ ಇಲ್ಲ. ಒಂದು ಯಾರಿಂದ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಈ ವೃಶ್ಚಿಕ ರಾಶಿಯವರು ಮಾತ್ರ ನವದಂಪತಿಗಳಿಂದ ಕಂಟಕ ಪಕ್ಕ. ನಿಮ್ಮನೇಲಿ ಏನಾದ್ರೂ ನವದಂಪತಿಗಳಿದ್ರೆ ಇದನ್ನ ಹುಷಾರ ಕೇಳಿ. ಇದಾರಲ್ಲ, ಬರೀ ನಿಮಗ್ ಮಾತ್ರ ಅಲ್ಲ, ನಿಮ್ಮ ಮನೆ ಶಾಂತಿ ನೆಮ್ಮದಿ ಎಲ್ಲದಕ್ಕೂ ದೊಡ್ಡ ಕಂಟಕ ಆಗಬಹುದು. ಆದ್ರಿಂದ ಯಾವುದೇ ಕಾರಣಕ್ಕೂ ಈ ನವದಂಪತಿಗಳನ್ನ ಕೂಡೋದಕ್ಕೆ ಬಿಡ್ಲೇಬಾರ್ದು. ನೀವು ನಿಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸ್ಬಿಟ್ಟು ಬಂದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಗ್ರಹಚಾರ ಸರಿ ಹೋಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ವೃಶ್ಚಿಕ ರಾಶಿಯವರು ಗುರುಗಳು ಹೇಳಿದಾರಪ್ಪ, ಒಳ್ಳೇದಾಗುತ್ತೆ ಅಂತ ಮಾಡಿದ್ರೆ ಬದುಕೊಂತೀರಾ, ಇಲ್ಲ ಅಂತಂದ್ರೆ ನೆಗದ ಬಿದ್ದು ನೆಲ್ಲಿಕಾಯಿ ಹಾಕ್ತೀರಾ. ಮುಂಡ ಮೋಸ್ತು. ಸೀರಿಯಸ್ಲಿ ಮಗ, ಪ್ರೈವಸಿ ಅಂದ್ರೆ ಏನು ಅನ್ನೋದೇ ಮರ್ತೋಗಿದೆ ನನಗೆ. ಎಷ್ಟು ದಿನ ಹಿಂಗೆ ಹೇಳ್ತಿರ್ತೀಯೋ, ಅವತ್ತು ನಾವು ರೆಸಾರ್ಟ್ನಲ್ಲಿ ಅಷ್ಟೆಲ್ಲ ಅರೇಂಜ್ ಮಾಡಿದ್ರೆ ಅದು ಹೊಗೆ ಆಗೋಯ್ತು. ಏನು ಮಾಡೋದು, ಎಲ್ಲ ನನ್ನ ಹಾಳಾದ ಹಣೆ ಬರಹ, ಏನು ಮಾಡೋಕ್ಕಾಗಲ್ಲ. ಹನಿಮೂನ್ ಪ್ಲಾನ್ ಮಾಡೋಕ್ಕೆ ಆಗ್ತಿಲ್ವೋ? ಹೋಗ್ಲಿ, ಪ್ರಾಜೆಕ್ಟ್ ಲೀಡ್ ಅಂದಿದ್ಯಾ, ಅದೆಲ್ಲ ಮುಗ್ದು ಟೆನ್ಷನ್ ಕಮ್ಮಿ ಆದ್ಮೇಲೆ ಒಂದು ವಾರ ಎಲ್ಲಾದ್ರೂ ಚೆನ್ನಾಗಿ ಸ್ನೋ ಬೀಳೋ ಕಡೆ ಹೋಗ್ಬ ಮಗ. ಲೇ ಮಚ್ಚ, ಗುಡ್ ಐಡಿಯಾ ಕಣೋ. ನಾನು ಈಗಲೇ ಏನಾದರೂ ಪ್ಲಾನ್ ಮಾಡ್ತೀನಿ. ಪ್ಲಾನ್ ಏನೋ, ಕಾಶ್ಮೀರಕ್ಕೆ ಹೋಗ್ಬಿಡು. ಕಾಶ್ಮೀರ್ಗಿಂತ ಇನ್ನೂ ಬೆಟರ್ ಯಾವ್ದಾದ್ರು ಪ್ಲೇಸ್ ಇದೆ ಹೇಳು. ಲಡಾಖ್, ಸಿಕ್ಕಿಮ್ಗೆ ಹೋಗ್ಬಾರೋ. ತುಂಬ ಕಾಸ್ಟ್ಲಿ ಆಗುತ್ತೇನೋ. ಹಾಂ, ನಂದಿ ಹಿಲ್ಸಿಗೆ ಹೋಗ್ಬಾ, ಬೈಕಲ್ಲಿ ಖರ್ಚಿನ್ನೂ ಕಡಿಮೆ ಆಗುತ್ತೆ. ಮಗನೇ ಕಾಲೆಳಿತಾ ಇದೆಯಾ? ನೀವು ಅವತ್ತು ರೆಸಾರ್ಟಲ್ಲಿ ಆಟ ಆಡಿಸ್ತಾ ಇದ್ದಿದ್ರೆ ಅಲ್ಲೇ ಏನೋ ಒಂದು ಆಗ್ತಾ ಇತ್ತಪ್ಪ. ಅಂದರೆ ಆ ತಪ್ಪಿಗೆ ನೀನು ಹನಿಮೂನ್ ಪ್ಯಾಕೇಜ್ನ ಸ್ಪಾನ್ಸರ್ ಮಾಡುವಂತೀಯಾ? ಓವರ್ ಡವ್ ಎಲ್ಲ ಬೇಡ ಮಚ್ಚ. ನೀನು ಹನಿಮೂನ್ಗೆ ಪ್ಲ್ಯಾನ್ ಕೊಟ್ಟಲ್ಲ, ಅಷ್ಟೇ ಸಾಕು. ಫೋನ್ ಇಡು. ಥ್ಯಾಂಕ್ ಯು. ತುಂಬ ಅರ್ಜೆಂಟಲ್ಲಿದೆಯಾ? ಹುಷಾರು ಮಚ್ಚ. ಇದರಲ್ಲಿ ನನ್ನ ಹೆಸರು ತಪ್ಪಾಗಿದೆ, ಇದು ಅಕ್ಸೆಪ್ಟ್ ಆಗಲ್ಲ ಬ್ಯಾಂಕಲ್ಲಿ. ಅಯ್ಯೋ, ಹೌದಾ? ಏನು ಮಾಡೋದೀಗ? ಸರಿ, ಹಾಗಾದ್ರೆ ಇದನ್ನು ತಗೊಳ್ಳಿ. ಇದು ನಮ್ಮ ಕಡೆ ಕ್ಯಾಮ್ರಾ ಅಂತಾರೆ ಇದನ್ನ. ಕೆಲವು ವಸ್ತುಗಳಿಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ, ಅವು ಬರೀ ವಸ್ತು ಆಗಿರೋದಿಲ್ಲ, ಯಾವುದೋ ನೆನಪಾಗಿರುತ್ತೆ ತುಳಸಿ ಮೇಡಮ್. ತುಳಸಿ ಅಂತಾನೆ ಕರೀರಿ ಮಾಧವ್ ಸರ್, ಪರವಾಗಿಲ್ಲ. ಹಾಗಾದರೆ ನೀವು ಮಾಧವ್ ಅಂತಲೇ ಕರೀರಿ, ಪರವಾಗಿಲ್ಲ. ಅಯ್ಯೋ, ಅದು ಹೇಗಾಗತ್ತೆ? ಅಯ್ಯೋ, ನಾನು ಹೇಳ್ತಾ ಇದ್ದೀನಲ್ಲ, ಮಾಧವ್ ಅಂತ ಕರೀರಿ ಅಂತ, ಪರವಾಗಿಲ್ಲ. ಆಯ್ತು ಮಾಧವ್ ಸರ್. ಮತ್ತೆ ಸರ್? ಆಯ್ತು ಮಾಧವ್ ಅವರೇ. ಆಯಿತು ತುಳಸಿ ಅವರೇ. ಸರ್, ಮಾಧವ್ ಅವರೇ, ಕ್ಯಾಮ್ರಾ ಹೇಳಿದ್ನಲ್ಲ ತುಳಸಿ ಅವರೇ,
ಕೆಲವೊಂದು ವಸ್ತುಗಳ ಜೊತೆ ನಮಗೆ ನಂಟಿರುತ್ತೆ. ಅದನ್ನು ಬಿಟ್ಕೊಟ್ರೆ ನಂಟೇ ಬಿಟ್ಟಂಗಾಗುತ್ತೆ, ನೋವಾಗುತ್ತೆ. ಇದು ನಿಮಗೆ ಸೇರಿದ್ದು. ನನಗೆ ಏನು ಬೇಜಾರಿಲ್ಲ, ದಯವಿಟ್ಟು ನೀವೇ ಇಟ್ಕೊಳ್ಳಿ. ಏನು ಮಾಡಲಿ ಈಗ? ಕ್ಯಾಮ್ರಾ ತಗೋತಾ ಇಲ್ಲ. ತುಂಬ ಒತ್ತಾಯ ಮಾಡಿದ್ರೆ ಬೇಜಾರಾಗುತ್ತೋ ಏನೋ. ಈ ಚೆಕ್ ಸರಿ ಇಲ್ಲ ಅಂದರೆ ಇನ್ನೊಂದಿನ ಬಂದು ಬೇರೆ ಚೆಕ್ ಬರ್ಸ್ಕೊಂಡು ಬರಲ್ಲ. ಅಯ್ಯೋ, ತಿಂಡಿ ಯಾರೋಗ್ತಾ ಇದೆ, ನೀವು ತಿನ್ನಿ, ನಾನು ಹೊರಡ್ತೀನಿ. ಆಯ್ತು ತುಳಸಿಯವರೇ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಒಬ್ಬರೇ ತಿಂಡಿ ತಿಂತಾ ಇದ್ದೀರಾ? ಮನೇಲಾದರೆ ಸೊಸೆ ಜೊತೆ ತಿಂತೀನಿ, ಇಲ್ಲಿ ಒಬ್ಬನೇ. ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನೀವು ತಿಂಡಿ ತಿಂದು ಮುಗಿಸೋವರೆಗೂ ನಾನು ಇಲ್ಲೇ ಕೂತ್ಕೋಬೋದಾ? ಇಲ್ಲಿ ಬನ್ನಿ. ಕೇಟ್ರಿಂಗ್ ಅವ್ರಿಗೆ ಹೇಳಿದ್ದೀರಾ ತಾನೆ 12 ಗಂಟೆ ಒಳಗೂ ಎಲ್ಲಾನು ರೆಡಿ ಇರಬೇಕು, 1 ಸೆಕೆಂಡು ಲೇಟ್ ಆಗಬಾರ್ದು ಅಂತ ಹೇಳಿಬಿಡಿ ಅವ್ರಿಗೆ. ಹೇಳಿದೆ ಅಮ್ಮರೆ, 11:45ಗೆಲ್ಲ ಬರ್ತಮ್ರು. ಸರಿ ಸರಿ. ಬಂದಿರೋ ಗೆಸ್ಟ್ಗಳಿಗೆಲ್ಲ ಕೋಲ್ಡ್ ಡ್ರಿಂಕ್ಸು, ಕಾಫಿ, ಟೀ ಎಲ್ಲನೂ ವಿಚಾರಿಸ್ಕೊಳ್ಬೇಕು. ಅವರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಪಾರ್ಕಿಂಗ್ ಲಾಟು ಕ್ಲೀನ್ ಮಾಡಿದ್ದೀರಾ? ಇಂಪೋರ್ಟೆಡ್ ಕಾರ್ಗಳೇ ಬರ್ತಿರೋದು. ಮಾಡಿದ್ದೀನಿ ಅಮ್ಮ ಅವರೇ. ಮಾಮ್, ಎವ್ರಿಬಡಿ ಈಸ್ ಹ್ಯಾಪಿ. ಗ್ರೇಟ್. ಇರಿಟೇಟ್ ಆಗ್ತಿಲ್ವಾ ನಿಂಗೆ? ಈ ಮನೆಯವರು ಯಾವತ್ತೂ ಖುಷಿಯಾಗಿರ್ಬಾರ್ದು ಅಂತಿದ್ದೆ, ಈಗ ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ಕ್ರಿಯೇಟ್ ಅಂತಿದ್ಯಾ, ಅವ್ರ ಜೊತೆ ನೀನು ಖುಷಿಯಾಗಿದ್ಯಾ? ಎಸ್, ಐ ಆಮ್ ಹ್ಯಾಪಿ ಟು. ಬಟ್ ನನ್ನ ಖುಷಿಗೂ ಅವ್ರ ಖುಷಿಗೂ ರೀಸನ್ ಸೇಮ್ ಇರಬೇಕು ಅಂತಿಲ್ವಲ್ಲ? ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಯು ಆರ್ ಇಂಪಾಸಿಬಲ್. ಸ್ವಲ್ಪ ಖಾರ ಬಾತ್, ಇಡ್ಲಿ ಏನಾದರೂ ಅಟ್ಲೀಸ್ಟ್ ನನಗೆ ಕಂಪನಿ ಕೊಡೋಕ್ಕಾದರೂ ತಗೊಳ್ಳಿ. ಕ್ಷಮಿಸಿ, ನಾನು ತಿಂಡಿ ತಿಂದಿರಲಿಲ್ಲ ಅಂದರೆ ಖಂಡಿತ ತಿಂತಾ ಇದ್ದೆ. ನೀವು ತಿನ್ನಿ, ಪರವಾಗಿಲ್ಲ, ನಾನು ಕೂತಿರ್ತೀನಿ. ನೀವೇನೂ ಕೂತ್ಕೋಬೇಕಾಗಿರಲಿಲ್ಲ, ಆದರೂ ನಾನು ಒಬ್ಬನೇ ತಿಂಡಿ ತಿಂತಾ ಇದ್ದೀನಲ್ಲ ಅಂತ ಬಂದು ಕೂತ್ರಿ. ತುಂಬ ಥ್ಯಾಂಕ್ಸ್. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ದಿನ ನಾನು ಒಬ್ಳೆ ಊಟ ಮಾಡುವಾಗ ನೀವು ಇರ್ತೀರಲ್ಲ. ನಾನು ನಮ್ಮನೆ ಟಿವಿಲಿ. ಕ್ಷಮಿಸಿ, ಮಾತಾಡ್ತಾ ಮಾತಾಡ್ತಾ ಮರ್ತೇ ಬಿಟ್ಟಿದ್ದೆ. ಮೊನ್ನೆ ನೀವು ಮನೆಗೆ ಬಂದಾಗ ನನಗೆ ಕೈ ಕಾಲೇ ಆಡಲಿಲ್ಲ, ನಿಮ್ಗೇನು ಕೊಡಲೇ ಇಲ್ಲ. ಅದಕ್ಕೆ ನಿಮಗೆ ಅಂತ ತಂದಿದ್ದೀನಿ. ಕೊಬ್ಬರಿ ಮಿಠಾಯಿ. ವಾವ್, ಅದ್ಭುತ. ಕೊಬ್ಬರಿ ಮಿಠಾಯಿ ನಾನು ತುಂಬ ಸಲ ತಿಂದಿದ್ದೀನಿ, ಎಷ್ಟೋ ಸಲ ನಾನೇ ಮಾಡಿದ್ದೀನಿ. ಆದರೆ ಈ ಟೇಸ್ಟ್ ಯಾವತ್ತೂ ಬಂದೇ ಇಲ್ಲ.
ಇದು ನಿಜವಾಗ್ಲೂ ತುಂಬ ಡಿಫ್ರೆಂಟ್ ಆಗಿದೆ. ಇಫ್ ಯು ಡೋಂಟ್ ಮೈಂಡ್ ಇನ್ನೊಂದು ತಗೊಳ್ಳ? ಇದಿಷ್ಟು ನಿಮಗೇನೆ. ಅಯ್ಯೋ, ಇಷ್ಟೊಂದಾ? ನೀವು ಸುಮ್ಮನೆ ತೊಂದರೆ ತಗೊಂಡ್ರಿ ಅನಿಸುತ್ತೆ. ಹಾಗೇನಿಲ್ಲ, ತಗೊಳ್ಳಿ. ನಿಜವಾಗ್ಲೂ ಒಂದು ವಿಶೇಷವಾದ ರುಚಿ ಇದೆ. ಯಾವುದಾದ್ರೂ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ದೀರಾ? ಏನೂ ಇಲ್ವಲ್ಲ, ಎಲ್ಲರೂ ಮಾಡೋ ಹಾಗೆ ಮಾಡಿದ್ದೀನಿ. ಇದು ಥರ ದೇವಸ್ಥಾನದ ಪ್ರಸಾದ ಟೇಸ್ಟ್ ಇದೆ. ನೀವು ನಿಜವಾಗ್ಲೂ ಸೂಪರ್ ಶೆಫ್. ಒಂದು ಕೆಲಸ ಮಾಡ್ತೀರಾ? ನೀವು ಇದನ್ನು ಹೇಗೆ ಮಾಡಿದ್ದು ಅಂತ ರೆಸಿಪಿ ಹೇಳ್ತೀರಾ? ರೆಸಿಪಿನಾ?